ತಾಯನೇ ಮಮೆ ಹಗೆಯ ಕೈಯಲೆ ಸಾಯಲಾರೆವು. ಸಾಗರಾಂತ್ಯದ ರಾಯರೆಲ್ಲ ಹೊರೆಯಲಾಪೆವು ಬೆಂದ ಬಸುರುಗಳ. ಕಾಯಿದನು ಕರುಣದಲ್ಲಿ ತಂದೆ ಸಹಾಯವಹ ಪಾಂಡವರ ಕೂಡಿಯೇ. ರಾಯ ಬದುಕಿರಲೆಮ್ಮ ಕಳುಹೆಂದೆರಗಿದನು ಪದಕ್ಕೆ. ಏಕೆ ಬೇಸಗೊಳ್ಳಬಲೆ ಸುತರ ವಿವೇಕ ವಿಷಮಗ್ರಹ ವಿಕಾರ. ವ್ಯಾಕರಣ ದುರ್ಲಲಿತ ದುಷ್ಕೃತ ವಿಪ್ರಲಾಪವಿದು. ಈ ಕುಲವನಿ ಪುರವನಿ ಲಕ್ಷ್ಮೀಕರವನಿ ಜಗವನಿ. ವಿಭವಾಕೃತಿಯ ನಂಬುಧಿಯಲದ್ದುವ ನಿನ್ನ ಮಗನಿಂದ. ಸರಿಹಸುಗೆಯಿಂದರ್ಧರಾಜ್ಯದ ಸಿರಿಗೆ ಯೋಗ್ಯರು ಬಾಹು ಸತ್ವಕ್ಕೆ. ಸುರರು ಸರಿಯಿಲ್ಲವರ ಪಾಡೆ ಮನುಜ ಜಂತುಗಳು. ಚರಿತವೆಂಬರ ಋಷಿಗಳಿಗೆ ಗೋಚರಿಸದವರಾಚರಣೆ. ನಿನಗೆಂತರಿ ವಿನಾಶನ ಸಿದ್ಧಿಯಂದನು ಮಗಗೆ ಧೃತರಾಷ್ಟ್ರ. ಅರ್ಧಭಾಗ ರಾಜ್ಯ ಬೇಹವರು ಸರಿ ರಾಜ್ಯ ಕದು. ಸಂದೇಹವೇ ಮೇಲವರು ಸತ್ವದ ಸಾಹಸದ ಸತ್ಯದ ಸದಾಚರ ನಿವಾಸರಲೇ. ಸ್ನೇಹಿತರು ನಿನಗವರ ಮೇಗವಗಾಹಿಸಿದೆ ಅನ್ಯಾಯದಲ್ಲಿ. ಸದ್ರೋಹರಾವಿನ್ನೆಮಗೆ ನೇಮವೇ ಎನ್ನುತ್ತಾ ಪೊರಹೊಂಟ. ಅಮ್ಮ, ಶತ್ರುಗಳಿಂದ ಸಾಯಲಾರೆವು. ಸಮುದ್ರವೇ ಎಲ್ಲೆಯಾಗಿರುವ ಈ ಭೂಮಿಯಲ್ಲಿ ಯಾರಾದರೂ ರಾಜರ ಹೊಟ್ಟೆ ಹೊರೆಯಲು ಸಹಾಯ ಮಾಡಿಯಾರು? ಅಪ್ಪನು ಕರುಣೆಯಿಂದ ಪಾಂಡವರನ್ನು ಕಾಪಾಡಿದ್ದಾನೆ. ಅಪ್ಪನು ಅವರ ಜೊತೆಗೇ ಬದುಕಿರಲಿ. ನಾವು ಹೊರಟಿದ್ದೇವೆ, ನಮ್ಮನ್ನು ಕಳುಹಿಸಿಕೊಡು ಎಂದು ದುರ್ಯೋಧನನು ಗಾಂಧಾರಿಗೆ ಹೇಳಿದನು. ಧೃತರಾಷ್ಟ್ರನು ಗಾಂಧಾರಿಗೆ, ಗ್ರಹಚಾರ ವಕ್ರವಾಗಿದ್ದಾಗ ಉಂಟಾಗುವ ವಿಕೃತವೂ ಪಾಪಕರವೂ ಆದ ಈ ಮಾತುಗಳು ಏಕೆ ನಿನ್ನ ಮಗನ ಬಾಯಿಂದ ಬರುತ್ತಿವೆ? ಈ ಊರು, ನಮ್ಮ ವಂಶ, ಐಶ್ವರ್ಯ ಸಮೃದ್ಧವಾದ ಚಕ್ರವರ್ತಿ ಪದವಿ, ಈ ಲೋಕ, ಈ ವೈಭವಗಳನ್ನು ನಿನ್ನ ಮಗನು ಸಮುದ್ರದಲ್ಲಿ ಮುಳುಗಿಸಿ ಹೋಗಾಡುತ್ತಾನೆ ಎಂದು ಕೇಳಿದನು. ಅರ್ಧ ಭಾಗ ರಾಜ್ಯವು ಅವರ ಭಾಗಕ್ಕೆ ಬರುವುದರಿಂದ ಅವರಿಗೆ ಅದು ಸಲ್ಲುತ್ತದೆ. ಅವರ ಭುಜಪರಾಕ್ರಮಕ್ಕೆ ದೇವತೆಗಳೂ ಇದಿರಲ್ಲ. ಇನ್ನು ಮನುಷ್ಯರು ಅವರಿಗೆ ಸರಿಯೇ? ನಡವಳಿಕೆಯಲ್ಲಿ ಅವರು ಋಷಿಗಳನ್ನೂ ಮೀರಿಸುತ್ತಾರೆ. ನೀನು ಶತ್ರುಗಳನ್ನು ಹೇಗೆ ಗೆಲ್ಲುತ್ತೀ ಹೇಳು ಎಂದು ಧೃತರಾಷ್ಟ್ರನು ದುರ್ಯೋಧನನಲ್ಲಿ ಕೇಳಿದನು. ದುರ್ಯೋಧನನು, ನಿನಗೆ ಪಾಂಡವರು ಬೇಕಾದವರು, ಅವರಿಗೆ ಅರ್ಧರಾಜ್ಯ ಸಲ್ಲಬೇಕಾದದ್ದೇ ಸಂದೇಹವಿಲ್ಲ. ಅವರಲ್ಲಿ ಸಾಹಸ, ಸತ್ಯ, ಸದಾಚಾರಗಳು ಮನೆ ಮಾಡಿಕೊಂಡಿವೆ. ಅವರು ನಿನ್ನಲ್ಲಿ ಸ್ನೇಹದಿಂದಿದ್ದಾರೆ. ನಾವು ಅವರಿಗೆ ಅನ್ಯಾಯ ಮಾಡಿದ್ದೇವೆ. ಸರಿ, ನಾವು ದ್ರೋಹ ಬುದ್ಧಿಗಳು, ನಮಗೆ ಅಪ್ಪಣೆಯೇ ಎಂದು ಕೇಳಿ ಹೊರಟನು.